ಮಧ್ಯರಾತ್ರಿ ಬೈಕಲ್ಲಿ ಹೋಗ್ತಾ ಇದ್ರು, ಏನೋ ಆಸ್ಪತ್ರೆಗೆ ಹೋಗ್ತಾ ಇದ್ರಂತೆ. ಅನುಷಾ, ಕಿರಣ್ ಹಾಗೆ ಅನಿತಾ ಎಲ್ಲೋ ಅವರಿಗೇನೋ ಆಗಿರ್ಬೋದು, ಹುಷಾರಿಲ್ಲದೆ ಎಲ್ಲೋ ಆಸ್ಪತ್ರೆಗೆ ಹೋಗ್ತಾ ಇರ್ಬೋದು. ಸೊ ಏನೋ ಎಮರ್ಜೆನ್ಸಿ ಇದು ಹೋಗ್ತಿರ್ತಾರೆ. ಆವಾಗ ಇವರು ಸಿಕ್ಕಾಬಟ್ಟೆ ಹೈ ಸ್ಪೀಡಲ್ಲಿ ಇದ್ರಂತೆ. ಹೈ ಸ್ಪೀಡಲ್ಲಿ ಬಂದು ಆಕ್ಸಿಡೆಂಟನ್ನು ಮಾಡಿ ನಿಲ್ಲಿಸದೆ ಓಡೋಗಿದ್ದಾರೆ. ಸೊ ಈಗ ಅನಿತಾ ಕಾಲು ಮಂಡಿ ಚಿಪ್ಪಿಗೆ ಗಂಭೀರವಾಗಿ ಗಾಯಗೊಂಡು ಆಪರೇಷನ್ ಕೂಡ ಆಗಿದೆ ಅಂತ BGS ಆಸ್ಪತ್ರೆಯಲ್ಲಿ. ಸೊ ಇವ್ರನ್ನ ಯಾಕ್ರಿ ನೀವು ತನಿಖೆ FIR ಮಾಡಬೇಡಿ, ಒಳಗಾಕಿ ಫಸ್ಟ್. ಇಂಥ ದುರಹಂಕಾರಿಗಳಿರೋದು ಎಲ್ಲೋ ಒಂಚೂರು ಒಂದು 4 ಸಿನಿಮಾ 4 ಸೀರಿಯಲ್ ಮಾಡಿದ ತಕ್ಷಣ ತಲೆಗೆ ಇರುತ್ತೆ, ಮದ ಇರುತ್ತೆ. ಒಂದು ಮಾಡಿದ್ರೇ ಸಾಕು, ಕೆಲವರಿಗೆ ಹಾಗೆ ಗಿರ್ರಂತಿರುತ್ತೆ ತಲೆ. ನಾವು ದೊಡ್ಡ ಸ್ಟಾರ್ ಹೀರೋ ಸಮಥಿಂಗ್ ಏನೋ ಒಂದು ಅಂತ. ಹಾಗೇನೆ ನಮ್ಮ ಇಂಡಸ್ಟ್ರಿಯಲ್ಲಿ ಅಥವಾ ಹಾಗೆ ಕಲಾವಿದರು ಒಳ್ಳೆಯವರು ಇರ್ತಾರೆ, ಈ ಥರ ದುರಹಂಕಾರಿಗಳು ಇರ್ತಾರೆ. ಸೊ ಒಂಚೂರು ಏನೋ ಆಗಿದ ತಕ್ಷಣ ನಾವೇ ದೊಡ್ಡ ಇದು ಅಂತ ಹೇಳಿಬಿಟ್ಟು ಓವರ್ ಆಗಿ ಆಡೋಕ್ಕೆ ಹೋದರೆ ಇದೇ ಥರನೇ ಆಗೋದು. ಸೊ ಇವರ ದುರಹಂಕಾರಕ್ಕೆ ಒಂದ್ಸರಿ ಬ್ರೇಕ್ ಹಾಕಿದ್ರೆ ಸರಿಯಾಗುತ್ತೆ. ಇಂಥವ್ರು ಹಿಂದೆ ಇನ್ನೂ ಫಾಲೋ ಮಾಡ್ತಿರ್ತಾರಲ್ಲ ಇಂತಹ ದುರಹಂಕಾರಿಗಳು, ಅವರಿಗೂ ಕೂಡ ಬ್ರೇಕ್ ಹಾಕ್ದಂಗಾಗುತ್ತೆ. ಸೊ FIR ಮಾಡಿ ತನಿಖೆ ಮಾಡಬೇಡಿ, ಒಳಗಾಕಿ. ಪಾಪ ಹುಡುಗಿ ಕಾಲೇನಾರು ಇವರು ತಂದು ಕೊಡ್ತಾರ, ಆಪ್ರೇಷನ್ಗೆ ಏನಾರು ಇವ್ರು ಖರ್ಚು ಕೊಡ್ತಾರೆ, ಎಲ್ಲವನ್ನ ಖರ್ಚನ್ನ ಭರಿಸಿ. ಸೊ ಒಳಗೆ ಹಾಕಿ